ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಪಾಪಗೆ ಸ್ಕೂಲ್ ಇಲ್ಲ, ಸ್ಯಾಟರ್ಡೇ ಆಗಿರೋದ್ರಿಂದ. ಸ್ಯಾಟರ್ಡೇ ಸಂಡೇ 2 ದಿನವೂ ಸ್ಕೂಲ್ ಇರಲ್ಲಂತೆ. ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಅವರು ಸ್ಕೂಲ್ಗಿಲ್ಲ ಅಂತ ಅಂದರೆ. ಬಟ್ ಓಕೆ, ಕೆಳಗಡೆ ಆಟಾಡೋಕ್ಕೆ ಹೋಗಿದ್ದಾರೆ ಅವ್ರ ಅಜ್ಜಿ ಮನೆಗೆ. ಆ್ಯಂಡ್ ಇವಾಗ ಟಿಫನ್ಗೆ ಅಂತ ಇಡ್ಲಿ ದೋಸೆ ಮತ್ತು ಸಾಗು ಮಾಡಿದ್ದೀನಿ, ಆಲೂಗೆಡ್ಡೆ ಸಾಗು. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು. ಆ್ಯಂಡ್ ಇವತ್ತು ನಮ್ಮ ಚಿಕ್ಕ ಬೇಬಿಗೆ 1 ಮಂತ್ ಕಂಪ್ಲೀಟ್ ಆಗುತ್ತೆ. ಸೊ ಅದ್ರದ್ದು ಸೆಲೆಬ್ರೇಷನು ಮತ್ತು ಫೋಟೋಶೂಟ್ ಕೂಡ ಮಾಡಬೇಕು. ಹೇಗೆ ಮಾಡ್ತೀನಿ ಏನು ಅಂತ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಮೀಶೋಯಿಂದ ನಾನು ಫೋಟೋಶೂಟ್ಗೆ ಅಂತಲೇ ಒಂದು ಬ್ಯಾಕ್ಗ್ರೌಂಡು ಇದು ತರಿಸಿದ್ದೆ, ಕರ್ಟನ್ನು. ಅದು ಹೇಗಿದೆ ಅಂತ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಮೇ ಬಿ ನಿಮಗೂ ಯೂಸ್ಫುಲ್ ಆಗ್ಬೋದು. ಬೇಕಾದರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ಡೇ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ನಮ್ಮ ಪಾಪಗೆ ಸ್ಕೂಲ್ ಇದ್ದಿಲ್ಲ, ಸೊ ಹಾಗಾಗಿ ಬೆಳಗ್ಗೆ ಇಡ್ಲಿ ದೋಸೆ ಮತ್ತು ಸಾಗು ಮಾಡಿಬಿಟ್ಟು ಅವ್ರಿಗೂ ತಿನ್ನಿಸಿ ರೆಡಿ ಮಾಡಿದ್ದೆ. ಆ್ಯಂಡ್ ಇನ್ನೂ ಸ್ವಲ್ಪ ಟೈಮ್ ಇರೋದ್ರಿಂದ ಒಂದೇ ಸಲ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಬಿಕಾಸ್ ಈ ಟೈಮಲ್ಲಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಹಾಲು ಕೂಡ ಹೆಚ್ಚುತ್ತೆ. ಆ್ಯಂಡ್ ಸೆಕ್ಷನ್ ಆಗಿದ್ದರೆ ಬೇಗ ಗಾಯ ಹೀಲಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಳುಗಳೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ಉಪ್ಸಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ರಿಮೈನಿಂಗ್ ಕೆಲಸ ಪಾತ್ರೆ ತೊಳೆಯೋದು, ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಮಿಷಿನ್ಗೆ ಹಾಕಿದ್ವಿ. ಹಸ್ಬೆಂಡ್ ಅದನ್ನೆಲ್ಲ ಎತ್ತಿ ಒಣಗಾಕ್ತಾ ಇದ್ದಾರೆ. ಬಿಕಾಸ್ ಇನ್ನೂ ನೀರು ಮುಟ್ಟೋ ಆಗಿಲ್ಲಲ್ಲ. ಸೊ ಹಾಗಾಗಿ ಆ ಥರದ ಕೆಲಸ ಎಲ್ಲ ಅವರೇ ಹೆಲ್ಪ್ ಮಾಡಿ ಕೊಡ್ತಾರೆ. ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಕೂಡ ಬೇಗ ಬೇಗ ರೆಡಿ ಆದ್ವಿ. ಬಿಕಾಸ್ ಇವತ್ತು ನಮ್ಮ ಪಾಪಗೆ 1 ಮಂತ್ ಕಂಪ್ಲೀಟ್ ಆಗುತ್ತೆ. ಸೊ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಬೇಬಿಗೆ ಫಸ್ಟ್ ಮಂತ್ ಬರ್ಡೇ. ಬೇಬಿ ಹುಟ್ಟಿ 1 ಮಂತ್ ಆಯ್ತು. ಕಟ್ ಮಾಡೋಣ. ತಗೊಬನ್ನಿ 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 ತಗೊಬನ್ನಿ. ಕೊಡಿಲ್ಲದು ಈ ಕೈಯಲ್ಲಿ ಇಟ್ಕೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಾನು ತಿನ್ನಿಸ್ತೀನಿ, ನೀನೇ ತಿನ್ಕೊಂಬಿಟ್ಟ. ಬೇಬಿದು ಬರ್ಡೇ ನಿಂದ. ಬೇಬಿ ತಿನ್ನಲ್ಲ, ನೀನು ತಿನ್ನು. ತಿನ್ನಮ್ಮ ತಿನ್ನ, ನೀನು ತಿನ್ನ. ಸೊ ಫೈನಲಿ ನಮ್ಮ ಪಾಪು ಫಸ್ಟ್ ಮಂತ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾಯ್ತು. ಹಾಂ ತಿನ್ನು ತಿನ್ನು. ಹಾಯ್, ನಮ್ಮ ಪಾಪುಗೆ 1 ಮಂತ್ ಫೋಟೋಶೂಟ್ ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಾಪ್ಸ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಒಂದು ಮೀಶೋದಲ್ಲಿ, ಇನ್ನೊಂದು ಅಮೆಝಾನಲ್ಲಿ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಒಂದು ಇದು ವಾಲ್ಪೇಪರ್ ಥರ ಬ್ಯಾಕ್ಗ್ರೌಂಡಿಗೆ, ಅಂದರೆ ಮಂತ್ದು ನಂಬರ್ಸ್ ಎಲ್ಲ ಇರುತ್ತೆ. ನೋಡಿದ ತಕ್ಷಣ ಇಷ್ಟ ಆಯಿತು, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಫಸ್ಟ್ ಮಂತ್ ಅಲ್ವಾ, ಸೊ ಹಾಗಾಗಿ ಮನೇಲೇ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಂದ್ಕೊಂಡಿಗಿಂತ ಬೇಗನೆ ಬಂತು, ಅಂದರೆ ಡೆಲಿವರಿ ಬೇಗನೆ ಕೊಟ್ಟರು. ಸೊ ಹಾಗಾಗಿ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಓಪನ್ ಮಾಡಿ. ನಾನು ಇದಕ್ಕೆ ಪೇ ಮಾಡಿದ್ದು 299 ರುಪೀಸು. ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಓಕೆ, ಇಲ್ಲಿದೆ. ಆ್ಯಂಡ್ ಇದೆ ಅದು ಬ್ಯಾಕ್ಗ್ರೌಂಡ್ ಕರ್ಟನ್ ಥರ. ನಾನು ಎಲಿಫೆಂಟ್ ಥೀಮಲ್ಲಿ ಬ್ಲೂ ಕಲರ್ದು ಮಾಡಿದ್ದೆ, ಸೊ ಅದೇ ಬಂದಿದೆ. ಕ್ಲಾತ್ ಚೆನ್ನಾಗಿದೆ, ಸಾಫ್ಟಾಗಿದೆ. ಆ್ಯಂಡ್ ಬೇಬಿಗೇನು ಪ್ರಾಬ್ಲಮ್ ಆಗಲ್ಲ ಅಂತ. ವಾಶ್ ಕೂಡ ಮಾಡ್ಬೋದು. ಸೊ ಹೀಗಿದೆ. ಆ್ಯಂಡ್ ಇಲ್ಲಿ ನಂಬರ್ಸ್ ಇದೆ, ಅಂದರೆ 1 2 3 ಅಂತ. ಆ್ಯಂಡ್ ಮಂತ್ಸ್ ಅಂತಲೂ ಇದೆ. ಇದಕ್ಕೆ ಅಂದರೆ ಎಷ್ಟು ಮಂತ್ ಇರುತ್ತೋ ಅಷ್ಟು ಮಂತ್ಗೆ ಇಟ್ಬಿಟ್ಟು ಫೋಟೋಶೂಟ್ ಮಾಡೋಕ್ಕೆ ಈ ಥರ ಒಂದು ರಿಂಗ್ ಕೊಟ್ಟಿದ್ದಾರೆ. ಸೊ ಇವಾಗ 1 ಮಂತ್ ಇದ್ದರೆ ಹೀಗಿರುತ್ತಲ್ಲ, 1 ಮಂತ್ ಇದ್ದರೆ ಈ ಥರ 1 ಅಂತ ಇದ್ರೊಳಗಡೆ ಇಟ್ಬಿಟ್ಟು ಫೋಟೋಶೂಟ್ ಮಾಡೋದು. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ಈ ಪ್ರೈಸಿಗೆ ಓಕೆ. ಸೊ ಇದ್ರ ಜೊತೆಗೆ ಇಲ್ಲಿ ಒಂದು 6 ಏನೋ ಇದು ಕೊಟ್ಟಿದ್ದಾರೆ. ಟುಡೇ ಅಂದರೆ
ಬೇಬಿದು ಮೈಲ್ ಸ್ಟೋನ್ಗಳಿರುತ್ತಲ್ಲ, ಸೊ ಅದ್ರದ್ದು ಕೆಲವೊಂದು ಕೊಟ್ಟಿದ್ದಾರೆ ಫಸ್ಟ್ ಬರ್ಡೇಗೆ. ಆ್ಯಂಡ್ ಅಲ್ಲಿ ಬರುತ್ತಲ್ಲ ಬೇಬಿಗೆ ಟೂತ್ ಬರುತ್ತಲ್ಲ, ಸೊ ಅದ್ರದ್ದು ಸ್ಟುಡಪ್ ಅಂದರೆ ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡುತ್ತಲ್ಲ ಅದು. ಆ್ಯಂಡ್ ಸ್ಮೈಲ್ ಮಾಡಿದಾಗ ಫಸ್ಟ್ ಟೈಮ್ ಸ್ಮೈಲ್ ಮಾಡುತ್ತಲ್ಲ ಅದು. ಆ್ಯಂಡ್ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ಈ ಥರ ಒಂದು 6 ಶೀಟ್ಗಳು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಫೋಟೋಶೂಟ್ ಮಾಡ್ತೀನಲ್ಲ ಆವಾಗ ನಿಮಗೂ ತೋರಿಸ್ತೀನಿ ಹೇಗಿತ್ತು ಅಂತ. ಆ್ಯಂಡ್ ನೆಕ್ಸ್ಟು ನಾನು ಫೋಟೋಶೂಟಿಗೆ ಅಂತಲೇ ತೊಗೊಂಡು ಬಂದಿದ್ದು ಅಂದರೆ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅಂದರೆ ಉಲ್ಲಂದು ಡ್ರೆಸ್ ಬರುತ್ತಲ್ಲ ಅದು. ಇದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ನಾನು. ಇದ್ರದ್ದು ಲಿಂಕ್ ಬೇಕಾದರೆ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಸೊ ಈ ಥರ ಇದೆ. ಗೊತ್ತಿಲ್ಲ ಹೇಗೆ ಫೋಟೋಶೂಟ್ ಆಗತ್ತೆ, ಹೇಗೆ ಬರುತ್ತೆ ಅಂತ. ಸೊ ಒಟ್ಟು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ, ನೋಡೋಣ ಆಗತ್ತಾ ಇಲ್ವಾ ಅನ್ನೋದು ಐಡಿಯಾ ಇಲ್ಲ ನನಗೆ. ಸೊ ಫೋಟೋಶೂಟ್ ಮಾಡಿದ್ರೆ ಇದ್ರದ್ದು ಫೋಟೋಸ್ ಎಲ್ಲ ನಾನು ಅಟ್ಯಾಚ್ ಮಾಡ್ತೀನಿ ಇದಕ್ಕೇ. ಆ್ಯಂಡ್ ನೋಡೋಣ ಹೇಗೆ ಬರುತ್ತೆ ಅಂತ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಇದು 499 ರುಪೀಸ್ ಇದಕ್ಕೆ ನಾನು ಪೇ ಮಾಡಿದ್ದು. ಕ್ಯೂಟಾಗಿದೆ. ಸೊ ಇದೆರಡನ್ನು ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿದೆ. ಸೊ ನಿಮಗೂ ಬೇಕಂದರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಹಸ್ಬೆಂಡ್ ಇರಬೇಕಾದ್ರೆ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ, ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಇವಾಗ ಮೀಶೋಯಿಂದ ತರಿಸಿದ್ನಲ್ಲ ಆ ಕಟ್ಟನ್ನು ಯೂಸ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿದೆ. ಸೊ ಹಾಗಾಗಿ ಏನೂ ಕಷ್ಟ ಇದ್ದಿದ್ದಿಲ್ಲ. ಈ ಟೈಮಲ್ಲಿ ಸ್ವಲ್ಪ ನನಗೂ ಕಷ್ಟ ಆಗುತ್ತೆ, ಹಾಗಾಗಿ ಇವಾಗ ಸಿಂಪಲಾಗಿ ಮಾಡೋಣ, ನೆಕ್ಸ್ಟ್ ಮಂತಿಂದ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರನ್ನೂ ಡ್ರೆಸ್ ಎಲ್ಲ ಮಾಡಿಬಿಟ್ಟು 1 ಮಂತ್ ಅಂತ ಅದು ರಿಂಗ್ ಏನಿರುತ್ತಲ್ಲ ಅದನ್ನು ಅದರೊಳಗಡೆ ಇಟ್ಟು ಫೋಟೋಶೂಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಆ್ಯಂಡ್ ಫೋಟೋಶೂಟ್ ಎಲ್ಲ ಮಾಡಿದ್ಮೇಲೆ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋದರು. ಬಿಕಾಸ್ ಅವ್ರಿಗೆ ಇವತ್ತು ಕೆಲಸ ಇತ್ತು, ಲೀವೆಲ್ಲ ಏನೂ ಇದ್ದಿದ್ದಿಲ್ಲ. ಹಾಗಾಗಿನೇ ಬೆಳಗ್ಗೆನೇ ಎಲ್ಲ ಸೇರಿಕೊಂಡು ಫ್ಯಾಮಿಲಿ ಸಮೇತ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಫೋಟೋಶೂಟ್ ಎಲ್ಲ ಆದಮೇಲೆ ನಾನು ಕೂಡ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ಈಗಿತ್ತು ಕರ್ಟನು ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿ ಮಂತ್ಗೂ ಯೂಸ್ ಮಾಡ್ಬೋದು ಆ್ಯಂಡ್ ಡಿಫ್ರೆಂಟಾಗೂ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿತ್ತು. ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಇವಾಗ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಎದ್ದು, ಆಲ್ರೆಡಿ ಸಂಜೆ ಆಗಿತ್ತು, ಮತ್ತು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಮನೇಲಿ ಕೆಲಸಗಳಿತ್ತು, ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ರಲ್ಲ ಹಸ್ಬೆಂಡು, ಅದನ್ನು ತೊಗೊಂಡು ಬಂದು ಮಡಿಸ್ತಾ ಇದ್ದೀನಿ. ಡೈಲಿ ಹೀಗೆ ಇರುತ್ತೆ ನಮ್ಮ ರೊಟೀನು, ಚೇಂಜ್ ಏನಾಗಲ್ಲ. ಪಾಪು ಮಲಗಿದಾಗ ಸ್ವಲ್ಪ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ ಅಷ್ಟೇ, ಚಿಕ್ಕ ಪುಟ್ಟದ್ದು. ದೊಡ್ಡ ಕೆಲಸ ಎಲ್ಲ ಆಲ್ಮೋಸ್ಟ್ ಹಸ್ಬೆಂಡ್ ಎಲ್ಲ ಮಾಡಿ ಕೊಟ್ಬಿಟ್ಟು ನಾವು ಹೋಗಿರ್ತಾರೆ ಕೆಲಸಕ್ಕೆ. ಸೊ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಡೇ ಅಂತ. ಆ್ಯಂಡ್ ಫೋಟೋಶೂಟ್ ಹೇಗಿತ್ತು ಅಂತ ಹೇಳಿ. ಮಗುನ ಸ್ವಲ್ಪ ತೋರಿಸೋದು ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ನಮ್ಮ ಮನೇಲಿ ಬೈತಾರೆ. ಸೊ ಹಾಗಾಗಿ. ಆ್ಯಂಡ್ ಅವನು ಕೂಡ ಇನ್ನೂ ಚಿಕ್ಕೋನಲ್ವಾ, ಸೊ ಕ್ಯಾಮ್ರಾ ಎಲ್ಲ ಅಷ್ಟೊಂದು ಅವನಿಗೆ ಕಂಫರ್ಟಬಲ್ ಆಗಿರಲ್ಲ ಅಂತ ಎಲ್ಲ ತೋರಿಸಿಲ್ಲ ಅಷ್ಟೇ. ಸೊ ಮತ್ತು ಅದಕ್ಕೂ ಯಾರೂ ಬೈಬೇಡಿ ಮಗುನೆಲ್ಲ ತೋರಿಸಿಲ್ಲ ಅಂತ. ಆ್ಯಂಡ್ ಫೋಟೋಶೂಟ್ ಹೇಗಿತ್ತು. ಆ್ಯಂಡ್ ಫೋಟೋಸು ಹಾಕಿಲ್ಲ, ಜಸ್ಟ್ ಬ್ಯಾಕ್ಗ್ರೌಂಡ್ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ನಾನು ಏನು ರೆಡಿ ಮಾಡ್ತಾಯಿದ್ದೆ ಅದನ್ನು ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ ನಾವು. ಸೊ ಖುಷಿ ಆಯಿತು, ನಮ್ಮ ಪಾಪುಗೆಲ್ಲ ಫ್ಯಾಮಿಲಿ ಸೇರ್ಕೊಂಡು ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.